ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇನಲ್ಲಿ ನಡೆದಿರುವಂತಹ ಭೀಕರ ಕಾರು ಅಪಘಾತದಲ್ಲಿ 4 ಸ್ಥಳದಲ್ಲೇ ಮೃತಪಟ್ಟಿರುವಂಥದ್ದು. ನಾನಿವತ್ತು ಅದೇ ಒಂದು ಸ್ಥಳದಲ್ಲಿದ್ದೀನಿ. ಇದು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ಬೋದು. ಈ ಒಂದು ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಇದು. ಈ ಒಂದು ಹೈವೇನಲ್ಲಿ ಕಳೆದ ರಾತ್ರಿ ಸುಮಾರು 1 ಗಂಟೆ ಮಧ್ಯರಾತ್ರಿ 1 ಗಂಟೆ ಸುಮಾರಿನಲ್ಲಿ ಒಂದು ಅಪಘಾತ ನಡೆದಿರುವಂಥದ್ದು. ಅಪಘಾತದ ತೀವ್ರತೆ ಹೇಗಿದೆ ಅನ್ನೋದನ್ನ ನಾವು ನೋಡಿದ್ರೆ ನಿಜಕ್ಕೂ ಒಂದು ರೀತಿಯ ಸಿನಿಮೀಯ ರೀತಿಯಲ್ಲಿ ಹಾಗೂ ಬೆಚ್ಚಿ ಬೀಳಿಸುವಂಥ ಒಂದು ಅಪಘಾತ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಚೆನ್ನೈನಿಂದ ಬರ್ತಿದ್ದಂಥ ಹೊಂಡೈ ವರ್ನಾ ಕಾರ್ ಏನಿದೆ ಅದು ಡಿವೈಡರ್ಗೆ ಡಿಕ್ಕಿ ಆಗಿರುವಂಥ ಪರಿಣಾಮ ಈ ಒಂದು ಕಾರ್ನಲ್ಲಿದ್ದಂಥ 4 ಚೆನ್ನೈ ಮೂಲದ 4 ಕೂಡ ಕಾರ್ನಲ್ಲಿದ್ದಂಥವ್ರು ಎಲ್ಲರೂ ಕೂಡ ಮೃತಪಟ್ಟಿದ್ದಾರೆ. ಮೊದಲು ಒಂದು ಕಾರ್ ಏನು ಬರ್ತಾ ಇರುತ್ತೆ ಮಿತಿಮೀರಿದ ವೇಗದಲ್ಲಿತ್ತು ಅಂತ ಇಲ್ಲಿ ಊಹೆ ಮಾಡ್ಕೋಬೋದು. ಯಾಕಂದರೆ ಒಂದು ಕಾರಿನ ಅಪಘಾತದ ತೀವ್ರತೆಯನ್ನು ನಾವು ಗಮನಿಸಿದ್ರೆ ಅಪಘಾತದ ಅಂದರೆ ಕಾರು ಎಷ್ಟು ವೇಗದಲ್ಲಿತ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸ್ಕೋಬೋದು. ಚೆನ್ನೈನಿಂದ ಬರ್ತಿದ್ದಂಥ ಹೊಂಡೈ ವರ್ನಾ ಕಾರು ಈ ಒಂದು ಡಿವೈಡರ್ಗೆ ಡಿಕ್ಕಿ ಆಗುತ್ತೆ. ಡಿಕ್ಕಿ ಆದ ನಂತರದಲ್ಲಿ ಸುಮಾರು ಒಂದು 50 ಮೀಟರ್ ದೂರದವರೆಗೂ ಕಾರು ಹಾರಿಕೊಂಡು ಹೋಗುತ್ತೆ. ಅಂದರೆ ಹಾರ್ಕೊಂಡು ಹೋಗಿ ಇಲ್ಲಿ ಹಾಕಿದ್ದಂಥ ಏನು ಎಕ್ಸ್ಪ್ರೆಸ್ ಹೈವೇ ಅವರು ಹಾಕಿದ್ದಂಥ ಒಂದು ಸೈನ್ ಬೋರ್ಡ್ಸ್ ಏನಿತ್ತು ಆ ಒಂದು ಸೈನ್ ಬೋರ್ಡ್ಸ್ಗೆ ಈ ಒಂದು ಕಾರು ಡಿಕ್ಕಿ ಆಗುತ್ತೆ. ಡಿಕ್ಕಿ ಆದ ನಂತರದಲ್ಲಿ ಈ ಒಂದು ಸೇತುವೆ ಮೇಲಿಂದ ಅಂದರೆ ಫ್ಲೈಓವರ್ ಏನಿತ್ತು ಆ ಫ್ಲೈಓವರ್ ಮೇಲಿಂದ ಆ ಕಾರು ಪಲ್ಟಿಯಾಗಿ ಕೆಳಗೆ ಬೀಳುತ್ತೆ. ಅಂದರೆ ಇದೊಂದು ನಿಜಕ್ಕೂ ಒಂದು ರೀತಿಯ ಸಿನಿಮೀಯ ಮತ್ತು ಹಾಗೂ ಮೈ ಜುಮ್ಮನಿಸುವಂತಹ ಅಪಘಾತ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಾವು ಈ ಒಂದು ಬೋರ್ಡನ್ನು ನೋಡಿದ್ರೆ ಆ ಕಾರು ಡಿಕ್ಕಿ ಹೊಡೆದಿರುವಂಥ ರಭಸಕ್ಕೆ ಅಷ್ಟು ಗಟ್ಟಿಯಾದಂಥ ರಾಡ್ಗಳೇನಿದ್ದಾವೆ ಎಲ್ಲವೂ ಕೂಡ ಬೆಂಡಾಗಿದೆ ಮತ್ತು ಬೋರ್ಡು ಸಹ ಛಿದ್ರ ಆಗೋಗಿದೆ. ಅಲ್ಲಿ ಜೊತೆಗೆ ಈ ಒಂದು ಕಾರ್ನ ಕೆಲವೊಂದು ಅವಶೇಷಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಹೊಂಡೈ ಕಾರ್ನ ಮುಂದಿನ ಭಾಗದಲ್ಲಿದ್ದಂಥ ಲೈಟ್ ಇರ್ಬೋದು ಅಥವಾ ಮಡ್ಗಾರ್ಡ್ ಇರ್ಬೋದು, ಇದೆಲ್ಲವನ್ನು ಕೂಡ ನಾವಿಲ್ಲಿ ಅವಶೇಷಗಳು ಇನ್ನೂ ಕೂಡ ಹಾಗೆ ಬಿದ್ದಿದ್ದಾವೆ, ಇದನ್ನು ನೋಡ್ಬೋದು. ಈ ಒಂದು ಬೋರ್ಡ್ಗೆ ಏನು ಡಿಕ್ಕಿ ಹೊಡೆಯುತ್ತೆ, ಡಿಕ್ಕಿ ಹೊಡೆದ ನಂತರದಲ್ಲಿ ಆ ಒಂದು ಕಾರು ಸಿನಿಮೀಯ ರೀತಿಯಲ್ಲಿ ಹೋಗಿ ಆ ಒಂದು ಕೆಳಗಡೆ ಬೀಳುತ್ತೆ. ಅಂದರೆ ಅಷ್ಟು ರಭಸವಾಗಿ ಬರ್ತಾ ಇದ್ದಂಥ ಕಾರು ಡಿವೈಡರ್ಗೆ ಡಿಕ್ಕಿ ಆದ ಪರಿಣಾಮ ಈ ರೀತಿಯ ಈ ಒಂದು ಬ್ರಿಡ್ಜ್ ಮೇಲಿಂದ ಹೋಗಿ ಅಲ್ಲಿ ಕೆಳಗಡೆ ಬೀಳುತ್ತೆ. ಆ ಕಾರು ಆ ಕೆಳಗಡೆ ಬೀಳೋವಂಥ ಸಂದರ್ಭದಲ್ಲಿ ಅಂದರೆ ಉಲ್ಟಾ ಕಾರ್ ಬೀಳುತ್ತೆ, ಅಂದರೆ ಪಲ್ಟಿಯಾಗಿ ಕೆಳಗಡೆ ಬೀಳುತ್ತೆ. ಈ ಒಂದು ಸಂದರ್ಭದಲ್ಲಿ ಕಾರ್ನ ಎಲ್ಲ ಡೋರ್ಗಳು ಕೂಡ ಜಾಮ್ ಆಗುತ್ತೆ, ಜೊತೆಗೆ ಏರ್ ಬ್ಯಾಗ್ ಎಲ್ಲವೂ ಕೂಡ ಓಪನ್ ಆಗುತ್ತೆ. ಆದರೂ ಕೂಡ ಕಾರ್ನಲ್ಲಿದ್ದಂಥ 4 ಜನ ಏನಿದ್ರು ಚೆನ್ನೈ ಮೂಲದ 4 ಏನಿದ್ರು ಎಲ್ಲರೂ ಕೂಡ ಕಾರ್ನಲ್ಲೇ ಮೃತಪಟ್ಟಿರ್ತಾರೆ. ವಿಷಯ ತಿಳಿದು ಸ್ಥಳಕ್ಕೆ ಬಂದಂಥ ಮಾಲೂರು ಪೊಲೀಸರು ಏನಿದ್ರು ಅವರು ಕೂಡಲೇ ರಕ್ಷಣಾ ಕಾರ್ಯಕ್ಕೆ ಮುಂದಾಗ್ತಾರೆ. ಆದರೆ ಯಾರೂ ಕೂಡ ಜೀವಂತವಾಗಿ ಉಳಿದಿಲ್ಲ. ಪ್ರಮುಖವಾಗಿ ನಾವು ಒಂದು ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇಯನ್ನು ನಾವು ಗಮನಿಸೋದಾದರೆ ಇದನ್ನು ಆರಂಭದಿಂದಲೂ ಕೂಡ ಈ ಒಂದು ರಸ್ತೆ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಈವರೆಗೂ ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇನಲ್ಲಿ ನಡೆದಿರುವಂಥ ಬಹುತೇಕ ಎಲ್ಲ ಅಪಘಾತಗಳು ಕೂಡ ಡಿವೈಡರ್ಗೆ ಡಿಕ್ಕಿಯಾಗಿ ಆಗಿರುವಂಥ ಅಪಘಾತಗಳು. ಮತ್ತು ಅಪಘಾತಗಳಾದಂಥ ಸಂದರ್ಭದಲ್ಲಿ ಕಾರ್ನಲ್ಲಿದ್ದಂಥ ಅಥವಾ ವಾಹನದಲ್ಲಿದ್ದಂಥ ಎಲ್ಲರೂ ಕೂಡ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಅಂದರೆ ಈ ಒಂದು ರಸ್ತೆಯಲ್ಲಾಗುವಂಥ ಅಪಘಾತದ ತೀವ್ರತೆ ಎಷ್ಟಿರುತ್ತೆ ಅನ್ನುವಂಥದ್ದು. ಅಂದರೆ ಈ ಒಂದು ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇಯನ್ನು ಉದ್ದೇಶ ಏನಿತ್ತು, ಆದಷ್ಟು ಬೇಗ ಚೆನ್ನೈಗೆ ಬೆಂಗಳೂರಿಂದ ರೀಚ್ ಆಗಬೇಕು ಮತ್ತು ಯಾವುದೇ ಟ್ರಾಫಿಕ್ ಇಲ್ಲದೆ ಈ ಒಂದು ಜನ ರೀಚ್ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿದ್ದು. ಆದರೆ ಈ ಒಂದು ರಸ್ತೆ ನಿರ್ಮಾಣ ಹಂತದಲ್ಲೇ ಸಾಕಷ್ಟು ತೊಂದರೆ ಆಗಿರೋದ್ರಿಂದಾಗಿ, ಅಂದರೆ ಅವೈಜ್ಞಾನಿಕವಾಗಿರೋದ್ರಿಂದಾಗಿ ಪದೇ ಇಲ್ಲಿ ಅಪಘಾತಗಳಾಗ್ತಾ ಇದ್ದಾವೆ. ಹಾಗಾಗಿ ಏನು ಒಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಏನಿದೆ ಅವರು ಕೂಡಲೇ ಒಂದು ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿರುವಂಥ ಈ ಒಂದು ರಸ್ತೆಯಲ್ಲಿ ಕೆಲವೊಂದು ಮಾರ್ಪಾಟುಗಳನ್ನು ಮಾಡಿ ಈ ಒಂದು ಹೆದ್ದಾರಿಯಲ್ಲಿ ಆಗ್ತಾ ಇರುವಂಥ ಅಪಘಾತಗಳನ್ನು ತಪ್ಪಿಸಬೇಕು ಅಂತ ಹೇಳಿ ಈಗಾಗಲೇ ಸಾಕಷ್ಟು ಕೂಗು ಕೇಳಿಬಂದಿದೆ. ಆದರೂ ಕೂಡ ಯಾವುದೇ ರೀತಿಯ ಒಂದು ಕ್ರಮಕ್ಕೆ ಮುಂದಾಗಿಲ್ಲ. ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಏನಿತ್ತು ಪದೇ ಅಪಘಾತಗಳೇನಾಗ್ತಾ ಇತ್ತು ಅಂಥ ಒಂದು ಅಪಘಾತಕ್ಕೆ ಏನು ಇವತ್ತು ನಡೆದಿರುವಂಥ ಮತ್ತೊಂದು ಅಪಘಾತ, ಭೀಕರವಾದಂಥ ಅಪಘಾತ, 4 ಸಾವು ಕೂಡ ಈ ಒಂದು ಅಪಘಾತದ ಸರಣಿ ಅಪಘಾತಗಳಲ್ಲಿ ಸೇರ್ಪಡೆ ಆಗಿರುವಂಥದ್ದು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ, TV9 ಕೋಲಾರ.